ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರಂ ಬಸವನಗುಡಿ ರಾಮಕೃಷ್ಣ ಮಠದ ಒಂದು ಅಂಗಸಂಸ್ಥೆ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲನ್ನು ನಡೆಸ್ತಾ ಇದೆ. ವಿದ್ಯಾರ್ಥಿ ನಿಲಯ ಕಳೆದ 82 ವರ್ಷಗಳಿಂದ ವಿದ್ಯಾರ್ಥಿ ಸಮುದಾಯದ, ಅದರಲ್ಲೂ ಕಾಲೇಜು ವಿದ್ಯಾರ್ಥಿ ಸಮುದಾಯ ಅವರ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಇದೇ ತಿಂಗಳ 29ನೇ ತಾರೀಕು ಭಾನುವಾರ, ಅಂದರೆ ಜೂನ್ 29 ಭಾನುವಾರ, ವಿದ್ಯಾರ್ಥಿ ಹೋಮ ಅನ್ನುವಂತಹ ಒಂದು ಬಹಳ ಹಿಂದಿನಿಂದ ನಮ್ಮ ಮಠದಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮ. ಆದರೆ ಭಾರತದ ಈ ಭಾಗದಲ್ಲಿ ಬಹಳ ಕಡಿಮೆ. ಹಾಗಾಗಿ ಇದನ್ನು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಬಹುದು. ಪಂಚ ಪ್ರತಿಜ್ಞೆಗಳನ್ನು ನಮ್ಮ ವಿದ್ಯಾರ್ಥಿಗಳು ಅಗ್ನಿ ಸಾಕ್ಷಿಯಾಗಿ ತೆಗೆದುಕೊಳ್ಳುವಂತಹ ಒಂದು ಪವಿತ್ರ ದಿನ. ಮಿತ್ರರೇ, ನೆನಪಿಟ್ಕೊಳ್ಳಿ, ವಿವೇಕಾನಂದರು ಎಲ್ಲದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ವ್ಯಕ್ತಿತ್ವ ನಿರ್ಮಾಣ, ಮನುಷ್ಯ ನಿರ್ಮಾಣ. ಮನುಷ್ಯ ನಿರ್ಮಾಣ ಅಂತಂದ್ರೇ ವ್ಯಕ್ತಿತ್ವ ನಿರ್ಮಾಣ. ಅದಕ್ಕೆ ಸದೃಢ ಕಾಯರಾದಂತಹ, ಪ್ರಬಲ ಇಚ್ಛಾಶಕ್ತಿ ಇರುವಂತಹ, ಉನ್ನತವಾದಂತಹ ಮೇಧಾಶಕ್ತಿ ಇರುವಂತಹ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಬೇಕು ಅನ್ನುವ ಕನಸನ್ನು ಹೊತ್ತು ವಿವೇಕಾನಂದರು ರಾಮಕೃಷ್ಣ ಮಹಾಸಂಘವನ್ನು ಸ್ಥಾಪನೆ ಮಾಡಿದರು. ಅಂತಹ ಹಲವಾರು ಶಾಖೆಗಳಲ್ಲಿ ಇಂತಹ ವಿದ್ಯಾರ್ಥಿ ನಿಲಯಗಳು ಇದೆ. ಅಲ್ಲಿ ಮುಖ್ಯವಾಗಿ ಹೊಸದಾಗಿ ಬಂದು ಸೇರುವಂತಹ ವಿದ್ಯಾರ್ಥಿಗಳನ್ನು ಸ್ವಾಗತಿಸುವಂತಹ ಈ ಕಾರ್ಯಕ್ರಮ. ಅವತ್ತು ಅವರನ್ನು ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ಸ್ವಾಗತಿಸಿ, ಅವರು ಉಪವಾಸವನ್ನು ಮಾಡಿರ್ತಾರೆ, ಅವತ್ತೇನು ತೆಗೆದುಕೊಳ್ಳೋದಿಲ್ಲ. ಅಗ್ನಿಸಾಕ್ಷಿಯಾಗಿ ಬಿಲ್ವವನ್ನು, ಆಹುತಿಯನ್ನು ನೀಡುತ್ತಾ 5 ಪ್ರತಿಜ್ಞೆಗಳನ್ನು ಎಲ್ಲ ವಿದ್ಯಾರ್ಥಿಗಳು ಕೂಡ ಕೈಗೊಳ್ತಾರೆ. ಮೊಟ್ಟ ಮೊದಲನೇದಾಗಿ, ನನ್ನ ಶರೀರವನ್ನು ಚೆನ್ನಾಗಿ ಆರೋಗ್ಯಕರವಾಗಿ ಮಾಡಿಕೊಳ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಇದು ನಮ್ಮ ಧರ್ಮದಲ್ಲಿ ಹೇಳಿರುವಂಥದ್ದು. ಧರ್ಮವನ್ನು ಆಚರಿಸಲಿಕ್ಕೆ ಒಳ್ಳೆಯ ಶರೀರ ಇದ್ದರೆ ಮಾತ್ರ ಸಾಧ್ಯ. ಅದಕ್ಕೆ ವಿದ್ಯಾಭ್ಯಾಸಕ್ಕಿಂತ ಮೊದಲು ಒಳ್ಳೆಯ ಶರೀರವನ್ನು ಹೊಂದಿರಬೇಕು ಅನ್ನೋದು ಮೊದಲ ಪ್ರತಿಜ್ಞೆ. ನಾನು ಅಂತಹ ಶರೀರವನ್ನು ನಿರ್ಮಾಣ ಮಾಡಿಕೊಳ್ತೇನೆ ಅಂತ. ಎರಡನೆಯದಾಗಿ, ವಿದ್ಯಾರ್ಥಿಗಳಿಗೆ ಅಧ್ಯಯನವೇ ತಪಸ್ಸು. ತಪಸ್ಸು ಅಂತ ಹೇಳಿದ್ರೆ ಕಷ್ಟಪಡುವಂಥದ್ದು, ದಹಿಸುವಂಥದ್ದು. ಇಲ್ಲಿ ಅವರಿಗೆ ಯಾವ ಒಂದು ವಿಷಯಗಳನ್ನು ಇರ್ತದೆ, ಅದನ್ನು ಹೇಗೆ ಒಂದು ನಿರ್ದಿಷ್ಟ ಸಮಯದಲ್ಲಿ, ನಿರ್ದಿಷ್ಟ ರೀತಿಯಲ್ಲಿ ಓದುವುದಕ್ಕೆ ಬೇಕಾಗುವಂತಹ ಒಂದು ಮನಸ್ಸನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಈ ದಿನ ನಾನು ಸಂಕಲ್ಪ ಮಾಡ್ತೇನೆ. ಅಂತಹ ಮನಸ್ಸನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಸಾಮಾನ್ಯವಾಗಿ ಕಾಲೇಜು ಅಂತ ಹೇಳಿದ್ರೆ ಕಾಲೆಳೆಯುವ ಏಜು ಅಂತ ನಮ್ಮೊಬ್ಬರು ಸ್ವಾಮಿಗಳು ಹೇಳ್ತಾಯಿದ್ರು. ಮಜಾ ಮಾಡೋದಕ್ಕೆ ಕಾಲೇಜಿಗೆ ಹೋಗೋದು ಅನ್ನುವಂತಹ ಒಂದು ಮನೋಭಾವ ಎಷ್ಟೋ ವಿದ್ಯಾರ್ಥಿಗಳಲ್ಲಿದೆ. ಪರೀಕ್ಷೆ ಬಂದಾಗ ಓದುವಂಥದ್ದು. ಅವರು ಖಂಡಿತ ಉತ್ತಮ ವಿದ್ಯಾರ್ಥಿಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಶ್ರೀರಾಮಕೃಷ್ಣ ವಿದ್ಯಾರ್ಥಿ ಮಂದಿರಂನಲ್ಲಿ ಈ ಪ್ರತಿಜ್ಞೆಗಳನ್ನು, ಸಂಕಲ್ಪವನ್ನು ಮಾಡೋದ್ರ ಮೂಲಕ ಅವನು ಹೇಗೆ ನಾನು ಉತ್ತಮ ವಿದ್ಯಾರ್ಥಿ ಆಗಬೇಕು ಅನ್ನುವ ವಿಚಾರಗಳನ್ನು ಈ ದಿನ ಸಂಕಲ್ಪದ ಮೂಲಕ ಮತ್ತು ವಿಚಾರಗಳನ್ನು ತಿಳಿದುಕೊಳ್ಳೋದ್ರ ಮೂಲಕ ಮಾಡ್ತಾನೆ. ಜೀವನ ಮುಂದುವರಿತಾ ಮುಂದಿನ ದಿನಗಳಲ್ಲಿ ಬಹಳ ಮುಖ್ಯವಾದದ್ದು, ಸತ್ಯವೇ ಎಂದಿಗೂ ಜಯಿಸುವುದು, ಸುಳ್ಳಲ್ಲ. ಇದರಲ್ಲಿ, ಈ ಮಾತಿನಲ್ಲಿ, ಈ ಅಂಶದಲ್ಲಿ ಅವನಿಗೆ ದೃಢವಾದ ನಂಬಿಕೆ ಇರಬೇಕು. ಇದು 3ನೆಯ ಪ್ರತಿಜ್ಞೆ. ನಾನು ಸತ್ಯದ ರೀತಿಯಲ್ಲೇ ನಡೀತೇನೆ, ಸತ್ಯವನ್ನೇ ಮಾತನಾಡ್ತೇನೆ, ಸತ್ಯವಾದದ್ದನ್ನು ಮಾತ್ರ ಮಾಡ್ತೇನೆ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನು ಈ ವಿದ್ಯಾರ್ಥಿ ಹೋಮದ ದಿನ ಆತ ಕೈಗೊಳ್ತಾನೆ. ಇನ್ನು 4ನೆಯದಾಗಿ, ಇದು ಬಹಳ ಮುಖ್ಯವಾದಂತಹ ವಿಚಾರ. ಇವತ್ತು ಸೇವೆ ಅಂತ ಮಾಡ್ತೇವೆ. ಸರ್ಕಾರಿನೂ ಸೇವೆನೇ, ಸಂಬಳ ತೆಗೆದುಕೊಂಡು ಮಾಡೋದೂ ಸೇವೆನೇ, ಸಂಬಳ ತೆಗೆದುಕೊಳ್ಳದೆ ನಿಸ್ವಾರ್ಥವಾಗಿ ಜೀವನ ನಡೆಸ್ಕೊಳ್ಳೋದು ಅದನ್ನು ಸೇವೆ. ಸೊ ಸೇವೆ ಅಂತಂದರೆ
ಹೇಗೆ ಇದು ಅನ್ನುವಂತಹ ಒಂದು ದ್ವಂದ್ವದಲ್ಲಿ ಇದೆ. ಇದಕ್ಕೆ ಒಂದು ಉತ್ತಮವಾದಂತಹ ಒಂದು ಮಾರ್ಗದರ್ಶನ ವಿವೇಕಾನಂದರು ಕೊಟ್ಟಿರೋದು ಅಂತ ಹೇಳಿದ್ರೆ, ಯಾವುದೇ ಕೆಲಸ ಮಾಡು, ಅದು ಬೇರೆಯವ್ರಿಗೆ ಇರಬಹುದು, ಆದರೆ ನನ್ನದೇ ಕೆಲಸ, ಸ್ವಂತ ಕೆಲಸ ಅನ್ನುವ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು, ಮಾಡುತ್ತೇನೆ ಅನ್ನುವಂತಹ ಪ್ರತಿಜ್ಞೆಯನ್ನು, ಇದು 4ನೆಯ ಪ್ರತಿಜ್ಞೆ, ಇದನ್ನು ನಮ್ಮ ವಿದ್ಯಾರ್ಥಿಗಳು ಆವತ್ತಿನ ದಿನ ಕೈಗೊಳ್ತಾರೆ. ಕಡೆಯದಾಗಿ 5ನೆಯ ಪ್ರತಿಜ್ಞೆ, ಸಂಘಟನಾ ಶಕ್ತಿ, ಸಂಘ ಶಕ್ತಿ, ಒಟ್ಟಿಗೆ ಕಲಿತು ಕಲಿಸುವ ಒಂದು ಪ್ರಕ್ರಿಯೆಯನ್ನು ನಾನು ಅಳವಡಿಸ್ಕೊಳ್ತೇನೆ. ಸಂಘಟನೆಯ ಮೂಲಕ ಎಲ್ಲರ ಜೊತೆಗೆ ಸೇರಿ ಕೆಲಸ ಮಾಡ್ತೇನೆ, ಎಲ್ಲರ ಜೊತೆ ಸೇರಿ ಬದುಕ್ತೇನೆ, ಎಲ್ಲರ ಜೊತೆಗೆ ಎಲ್ಲರ ಒಳಿತಿಗಾಗಿ ನಾನು ಜೀವನವನ್ನು ಮುಡಿಪಾಗಿಡ್ತೇನೆ ಅನ್ನುವಂತಹ ಒಂದು ನಿಯಮವನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರತಿಜ್ಞೆ ಮಾಡ್ತೇನೆ. ಇದು 5ನೆಯ ಪ್ರತಿಜ್ಞೆ. ನೀವೇ ಯೋಚನೆ ಮಾಡಿ, ಒಬ್ಬ ವಿದ್ಯಾರ್ಥಿ ಈ 5 ಪ್ರತಿಜ್ಞೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ದೇ ಆದರೆ ಅವನು ರಾಷ್ಟ್ರದ ಆಸ್ತಿ ಆಗಲಾರನ? ರಾಷ್ಟ್ರದ ಆಸ್ತಿ ಆದರೆ ಸಮಾಜದ ಆಸ್ತಿ ಆಗಲಾರನ? ಸಮಾಜದ ಆಸ್ತಿ ಆದರೆ ನಮ್ಮ ವಂಶದ ಆಸ್ತಿ ಆಗಲಾರನ? ಅಂತಹ ವ್ಯಕ್ತಿಗಳನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮ್ಮ ಮಠದ ಹಿರಿಯ ಸಾಧುಗಳು ಇಂತಹ ಒಂದು ವಿಶಿಷ್ಟವಾದಂತಹ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಹೊಸದಾಗಿ ಬಂದ ವಿದ್ಯಾರ್ಥಿಗಳಿಗೆ ನಾವು ಇಂತಹ ಭಾವನೆಗಳನ್ನು ಪ್ರತಿಜ್ಞೆಗಳ ಮೂಲಕ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಇಂತಹ ಒಂದು ಪವಿತ್ರವಾದಂತಹ ಕಾರ್ಯ ವಿದ್ಯಾರ್ಥಿ ಹೋಮದ ದಿನ ನಡೆಯುತ್ತೆ. ಜೊತೆಗೆ ಇವತ್ತು ತಂದೆ ತಾಯಿಗಳನ್ನು ಗೌರವದಿಂದ ನೋಡುವಂತಹ, ಪೂಜ್ಯ ಭಾವದಿಂದ ನಮಸ್ಕರಿಸುವಂತಹ ಒಂದು ಸಂಸ್ಕೃತಿಯೇ ಮಾಯವಾಗಿಬಿಟ್ಟಿದೆ. ಅದಕ್ಕೋಸ್ಕರ ನಾವಿವತ್ತು ಅವರ ಎಲ್ಲ ವಿದ್ಯಾರ್ಥಿಗಳ ತಂದೆ ತಾಯಿಗಳನ್ನು ಕರೆಸಿ ಅವರನ್ನು ಒಂದು ಆಸನದಲ್ಲಿ ಕೂಡಿಸಿ ಎಲ್ಲರೂ ತಮ್ಮ ಪಾದಗಳನ್ನು ಒಂದು ತಟ್ಟೆಯಲ್ಲಿಟ್ಟು ಆಯಾ ತಂದೆ ತಾಯಿಗಳ ಮಕ್ಕಳು ಅಲ್ಲಿ ಕುಳಿತು ತಂದೆ ತಾಯಿಗಳಿಗೆ ಪೂಜೆಯನ್ನು ಮಾಡ್ತಾರೆ. ಒಂದು ಸಂಕ್ಷಿಪ್ತವಾದಂತಹ, ಭಾವನಾತ್ಮಕವಾದಂತಹ, ಅರ್ಥಪೂರ್ಣವಾದಂತಹ ಮತ್ತು ಜೀವನದಲ್ಲಿ ನಿಜಕ್ಕೂ ತಂದೆ ತಾಯಿಯ ಸ್ಥಾನ ಏನು ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅರಿವು ಮೂಡಿಸುವಂತಹ ಒಂದು ಪ್ರಯತ್ನ ಈ ಮಾತಾಪಿತೃ ಪೂಜೆ. ಆವತ್ತಿನ ದಿನ ಮೊದಲು ಪ್ರತಿಜ್ಞೆಗಳನ್ನು ಕೈಗೊಳ್ತಾರೆ, ನಂತರ ತಂದೆ ತಾಯಿಗಳಿಗೆ ಪೂಜೆಯನ್ನು ಸಲ್ಲಿಸೋದ್ರ ಮೂಲಕ ನಮ್ಮ ಈ ವಿದ್ಯಾರ್ಥಿ ಹೋಮದ ಕಾರ್ಯಕ್ರಮ ಸುಂದರವಾಗಿ ರೂಪಿತವಾಗುತ್ತೆ. ನಮ್ಮ ರಾಜ್ಯದ ಪ್ರಖ್ಯಾತರಾದಂತಹ ಬರಹಗಾರರು, ಸಾಹಿತಿಗಳು, ಹರಟೆ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಗುಂಡೂರಾವ್ ಅವರು ವಿಶೇಷ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರುವವರಿದ್ದಾರೆ. ಈ ಎಲ್ಲ ಕಾರ್ಯಕ್ರಮ ನಮ್ಮ ಮಠದ ಅಧ್ಯಕ್ಷರಾದಂತಹ ಪೂಜ್ಯ ಸ್ವಾಮಿ ನಿತ್ಯಸ್ಥಾನಂದಜಿ ಮಹಾರಾಜ್ ಅವರ ಆಶೀರ್ವಾದದೊಂದಿಗೆ ಮತ್ತು ಅವರ ಸಮ್ಮುಖದಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರತಿಜ್ಞೆಗಳನ್ನು ಕೈಗೊಳ್ತಾರೆ. ಅವರ ನೇತೃತ್ವದಲ್ಲಿ ನಮ್ಮ ಅವತ್ತಿನ ಅರ್ಧ ದಿನದ ಕಾರ್ಯಕ್ರಮ ನೆರವೇರುತ್ತೆ. ಈ ಕಾರ್ಯಕ್ರಮಕ್ಕೆ ನೀವು, ನಿಮ್ಮ ಮನೆಯವರು, ಮಿತ್ರರು, ನಿಮ್ಮ ಬೇರೆ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಅವರು ಕೂಡ ಬಂದು ಇದನ್ನು ವೀಕ್ಷಿಸೋದಕ್ಕೆ ಅವಕಾಶ ಇದೆ. ಇದೊಂದು ಅಪರೂಪದ ಕಾರ್ಯಕ್ರಮ. ಆ ದೃಷ್ಟಿಯಿಂದ ನಿಮ್ಮೆಲ್ಲರನ್ನೂ ಕೂಡ ವಿಶೇಷವಾಗಿ ಆಮಂತ್ರಿಸ್ತಾ ಇದ್ದೇನೆ. ನೀವೆಲ್ಲರೂ ಬಂದು ನೋಡಲೇಬೇಕಾದಂತಹ ಒಂದು ಕಾರ್ಯಕ್ರಮ, ಭಾಗವಹಿಸಬೇಕಾದಂತಹ ಕಾರ್ಯಕ್ರಮ ಮತ್ತು ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತದೆ. ನೀವೆಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯತೆಯನ್ನು ಅನುಭವಿಸಿ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬರ್ತೀರಾ ತಾನೇ? ಜೈ ರಾಮಕೃಷ್ಣ.